ಫ್ರೆಂಡ್ಸ್, ಇದು ಇವತ್ತಿನ ಲಾಗ್ ಆಗಿರುತ್ತೆ. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ಹಾಗೆ ಸುಮ್ಮನೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋದಕ್ಕೆ ಏನಾದರೂ ಮಾಡಿಕೊಡು ಅಂತ ನನ್ನ ಹಸ್ಬೆಂಡ್ ಕೇಳಿದರು ಸಂಜೆ. ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಮೊನ್ನೆ ನಾನು ಆಚೆ ಹೋಗಿದ್ದಾಗ ಒಂದು ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಬಂದಿದ್ದೆ. ಅದಕ್ಕೆ ಬಜ್ಜಿ ಮಾಡೋಣ ಅಂತ ಬಜ್ಜಿಗೆ ಕಲಿಸ್ಕೊತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಬಜ್ಜಿನ. ನಾನು ಕೂಡ ಯಾವತ್ತೂ ಮಾಡಿದ್ದಿಲ್ಲ. ನಾನು ಇವತ್ತೇ ಹೊಸ್ದಾಗಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಇಷ್ಟು ಈಸಿ ಇರುತ್ತೆ ಬಜ್ಜಿ ಮಾಡೋದು ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಹೊಸ್ದಾಗಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ನೋಡಿ, ತುಂಬ ಚೆನ್ನಾಗೇ ಬಂತು ನಂದು ಫಸ್ಟ್ ಟ್ರೈ. ಇನ್ನೂ ನನ್ನ ಚಾನಲನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಮತ್ತು ಬಜ್ಜಿ ಜೊತೆ ಕಾಂಬಿನೇಷನ್ಗೆ ನಾನು ಈರುಳ್ಳಿನ ಮತ್ತು ಕ್ಯಾರೆಟನ್ನು ತುರಿದು ಅದಕ್ಕೆ ಇಟ್ಕೊತಿದ್ದೀನಿ. ಮತ್ತು ವಿಡಿಯೋನ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇದರ ಜೊತೆಗೆ ಕ್ಯಾರೆಟ್ ತುರಿ ಸ್ವಲ್ಪ ಹಾಕ್ಕೊಂಡು ಅದೆಲ್ಲನೂ ಚೆನ್ನಾಗಿ ಅದರ ಮೇಲೆ ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ಆಹಾ, ಸೂಪರಾಗಿರೋ ಬಜ್ಜಿ ಅಂತೂ ಕಾಣಿಸುತ್ತೆ. ನಾನೀಗ ಟೇಸ್ಟ್ ಮಾಡೋಣ ಅಂತ ಸರ್ವಿಂಗ್ ಬೌಲ್ಗೆ ಹಾಕ್ಕೊತಿದ್ದೀನಿ. ಎಲ್ಲನೂ ಸರ್ವ್ ಮಾಡ್ಕೊತಿದ್ದೀನಿ ಪ್ಲೇಟ್ಗೆ. ನೋಡ್ತಿರ್ಬೋದು, ಕ್ಯಾರೆಟ್ ತುರಿ ಜೊತೆ ಈರುಳ್ಳಿ ಜೊತೆ ಬಜ್ಜಿ ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಬೇಕಂದರೆ ನೀವು ಚಟ್ನಿನೂ ಮಾಡ್ಕೋಬೋದು. ಚಟ್ನಿ ಮಾಡೋಕ್ಕೆ ಅರ್ಜೆಂಟು ಆಗೋಲ್ಲ ಅಂತಂದರೆ ಇದು ಬೇಗ ರೆಡಿಯಾಗುತ್ತೆ. ಇದೆರಡು ಕಾಂಬಿನೇಷನ್ನು ಸೂಪರಾಗಿ ಇರುತ್ತೆ. ನಾನೀಗ ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ವಾವ್, ನೋಡ್ತಾ ಇದ್ರೇ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಆಹಾ, ಸೂಪರಾಗಿದೆ. ನನ್ನ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.